ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು DS ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದು ಹಾಗೆ ಒಂದು ಡೈಲಿ ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಕೂಡ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಇವತ್ತು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ನಾನು, ನನ್ನ ಹಸ್ಬೆಂಡ್ ಹಾಗೂ ನನ್ನ ಪಾಪು 3 ಜನನೂ ನಾವು ಎಲ್ಲಿಗೆ ಹೊಟ್ಟಿದ್ದೀವಿ ಅಂದರೆ ನನ್ನ ಮಾವನ ಮನೆಗೆ ಹೊಟ್ಟಿದ್ದೀವಿ. ಯಾಕೆಂದರೆ ಅವ್ರ ಏರಿಯಾದಲ್ಲಿ ಇವತ್ತು ಚಾಮುಂಡೇಶ್ವರಿ ಹಬ್ಬ ಇತ್ತು, ಹಾಗಾಗಿ ನಾವು 3 ಜನ ಕೂಡ ಹೊರಟಿದ್ವಿ ಅವ್ರ ಮನೆಗೆ. ಪಾಪನು ಕೂಡ ಅವ್ರ ತಾತನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ, ಚೆನ್ನಾಗಿ ಆಟ ಆಡ್ದ. ಅವನಿಗೂ ಒಂಥರ ಖುಷಿ ಅನ್ನಿಸ್ತು. ನಮ್ಮ ಮಾವನಿಗೂ ಕೂಡ ತುಂಬಾ ಖುಷಿ ಆಯಿತು ಪಾಪನ ನೋಡಿ. ನಮ್ಮ ಮಾವನು ಕೂಡ ಹಬ್ಬಕ್ಕೆ ಅಂತೇಳಿ ಮಟನ್ ಪಂಡ್ ಹಾಕಿದ್ರಂತೆ, ಹಾಗಾಗಿ ಮಟನ್ ಕೂಡ ಕೊಟ್ಟು ಕಳಿಸಿದ್ರು ಮನೆಗೆ. ಹಾಗೆ ಮಟನ್ ಕೂಡ ಈಸ್ಕೊಂಡು ನಾವು ಹುಟ್ಟಿದ್ದೆ ನಮ್ಮ ಮನೆ ಕಡೆ. ಹಾಗೆ ಬರ್ತಾ ನಮ್ಮ ಯಜಮಾನ್ರು ಕಾಫಿ ಕುಡಿಯೋಣ, ತುಂಬ ದಿನ ಆಯಿತು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾವು ಕೂಡ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾವು ಕೂಡ ಕಾಫಿ ಕುಡ್ಕೊಂಡು ಮನೆ ಕಡೆ ಹೊರಟು ಬಂದ್ವಿ. ಮನೆ ಕಡೆ ಬರೋ ಅಷ್ಟರಲ್ಲೇ ತುಂಬ ಟೈಮ್ ಆಗಿತ್ತು, 10:30 ಅಷ್ಟು ಆಗಿಬಿಟ್ಟಿತ್ತು ಬೆಳಗ್ಗೆ. ಪಾಪು ಕೂಡ ತಿಂಡಿ ಮಾಡಿಸ್ಬೇಕಿತ್ತು ಅಲ್ವಾ, ಸೊ ಹಾಗಾಗಿ ಅವನಿಗೂ ಕೂಡ ತಿಂಡಿ ಮಾಡಿಸಿ ಅವನು ಕೂಡ ಮಲಗಿಸಿದಾಯಿತು. ಅವನು ಕೂಡ ಮಲಗಿಸಿ ನಾವು ಕೂಡ ಸ್ವಲ್ಪ ಮೈಂಡ್ ಫ್ರೆಶ್ ಅಪ್ ಮಾಡ್ಕೊಳ್ಳೋಣ ಅಂತ ಮತ್ತೆ ಟೀ ಮಾಡ್ಕೊಂಡು ಕುಡಿದ್ವಿ. ಇನ್ನು ಪಾಪನು ಕೂಡ ಮಲಗಿರುವಾಗಲೇ ನನ್ನೆಲ್ಲ ಕೆಲಸನ ಮುಗಿಸ್ಕೊತೀನಿ. ಆ್ಯಂಡ್ ನಮ್ಮ ಮಾವ ಕೊಟ್ಟು ಕಳಿಸಿದಂಥ ಮಟನ್ನ ಕೂಡ ಇಲ್ಲಿ ನಮ್ಮ ಮನೆಯವ್ರು ಕಟ್ ಮಾಡಿಕೊಡ್ತಿದ್ರು. ಆ್ಯಂಡ್ ನಮ್ಮ ಮನೆಯವ್ರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಹಾಗೂ ನನ್ನ ವೀಡಿಯೋಸ್ಗಾಗಿರ್ಬೋದು, ನನ್ನ ಫೋಟೋಶೂಟ್ಗಾಗಿರ್ಬೋದು, ನನ್ನ ವ್ಲಾಗ್ಸ್ ಎಡಿಟ್ ಮಾಡೋಕ್ಕಾಗಿರ್ಬೋದು ತುಂಬಾ ಸಪೋರ್ಟ್ ಮಾಡ್ತಾರೆ. ಇನ್ನು ನಮ್ಮ ಮನೆಯವ್ರು ಕೂಡ ಡ್ರೈವರ್ ಆಗಿರೋದ್ರಿಂದ ಅವ್ರ ಮನೆಗೆ ಬರೋದೇ ವೀಕ್ಲಿ ಒನ್ಸ್ ಆಗುತ್ತೆ. ಹಾಗಾಗಿ ಅವ್ರ ಜೊತೆನೂ ಕೂಡ ಟೈಮ್ ಸ್ಪೆಂಡ್ ಮಾಡಬೇಕಂತೇಳಿ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಇದ್ದೇ ಇರುತ್ತೆ ಅಲ್ವಾ ಮನೆ ವಿಷಯ ಅಂದಮೇಲೆ ಏನಾದರೂ ಒಂದೊಂದು ಹಾಗೆ ಮಾತಾಡ್ತಾ ಈ ಥರ ಸಣ್ಣ ಪುಟ್ಟ ವಿಷಯಗಳಲ್ಲೇ ಅಲ್ವಾ ನಮಗೂ ಕೂಡ ಸಂತೋಷ ಸಿಗೋದು. ನನಗಂತೂ ಈ ಥರ ವಿಷಯದಲ್ಲಿ ತುಂಬಾ ಸಂತೋಷ ಸಿಗುತ್ತೆ. ಹಾಗೆ ಇಲ್ಲಿ ನಮ್ಮ ಮನೆಯವ್ರು ಕೂಡ ಕಟ್ ಮಾಡಿಟ್ಟಿದ್ದಂಥ ಮಟನ್ ಪೀಸ್ಗಳನ್ನ ಈಗ ಕ್ಲೀನಾಗಿ ವಾಶ್ ಮಾಡಿಕೊಡ್ತಾ ಇದ್ದಾರೆ ಸಾಂಬಾರು ಮಾಡ್ಲಿಕ್ಕೆ ಅಂತೇಳಿ. ಅಷ್ಟರಲ್ಲಿ ನಮ್ಮ ಅಮ್ಮನೂ ಕೂಡ ಸಾಂಬಾರು ಮಾಡ್ಲಿಕ್ಕೆ ಸ್ವಲ್ಪ ಐಟಮ್ಸ್ ಬೇಕು ಅಂತ ಹೇಳಿದ್ರಿಂದ ನಾನು ನಮ್ಮ ಮನೆಯವ್ರು ಕೂಡ ಅಂಗಡಿಗೆ ಹೋಗಿ ಸ್ವಲ್ಪ ಐಟಮ್ಸ್ ಕೂಡ ಮನೆಗೆ ತೊಗೊಂಡು ಬಂದ್ವಿ. ಇನ್ನು ಪಾಪು ಕೂಡ ಮಲಗಿದಾನಲ್ವ, ಅವನು ಎದ್ದಾಳ ಅಷ್ಟರಲ್ಲಿ ಅಡುಗೆನೂ ಕೂಡ ಮಾಡಿ ಮುಗಿಸ್ಕೊಬಿಟ್ವಿ. ಅವನು ಎದ್ದಿದ ತಕ್ಷಣ ಅವನಿಗೂ ಕೂಡ ಊಟ ಮಾಡಿಸಿ ನಾವು ಕೂಡ ಊಟ ಮಾಡ್ಕೊಂಡ್ವಿ. ಆ್ಯಂಡ್ ನಮ್ಮ ಪಾಪನೂ ಕೂಡ ಊಟ ಮಾಡೋ ವಿಷಯದಲ್ಲಿ ತುಂಬಾ ತರಲೆ. ಇನ್ನು ನಮ್ಮ ಮನೆಯವ್ರು ಕೂಡ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಟೈಮ್ ಆಗಿತ್ತು ಅಂತೇಳಿ ಆಟೋ ಬುಕ್ ಮಾಡಿದರು. ಹಾಗಾಗಿ ಅವರು ಕೂಡ ಕೆಲ್ಸಕ್ಕೆ ಹೊರಟರು. ಇದಾಗಿತ್ತು ಇವತ್ತಿನ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಹಾಗೂ ಲೈಕಿಂದ ನನ್ನ ಒಂದು ಮುಂದಿನ ವೀಡಿಯೋ ಮಾಡಲಿಕ್ಕೆ ನನಗೆ ಒಂದು ಪ್ರೋತ್ಸಾಹ ಸಿಕ್ಕಂತಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.